ಬಲ್ಗಾಲಿಟ್ಟು ಒಳಿಕ್ ಬಾಬಾ. ಬಸ್ಸು, ಯಾಕವ ಹಿಂಗೆ ಅಳ್ತಿದ್ಯಾ? ಅವತ್ತು ನಾನು ಈ ಮನೆಯಿಂದ ಹೋಗ್ಬೇಕಾದ್ರೆ ನಾನು ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವ್ವ, ನೀನು ತುಂಬ ನಾನು ನೋವು ಮಾಡಿದ್ದೀನಿ, ನನ್ನ ಕ್ಷಮಿಸು ಅವ್ವ. ಅಯ್ಯ, ಯೋನ್ ಕೂಸನ್ ಅಂತವ ಹಿಂಗೆಲ್ಲ ಮಾತಾಡ್ಕೊಂಡು ಒಂದು ಹೆಣ್ಣಿಗೆ ತವ್ರ ಮನೆ ಸಂಬಂಧ ಆಟ ಸಲೀಸಾಗಿ ಬಿಟ್ಟು ಹೋಯ್ತದ. ತಾಯಿ ಮಕ್ಕಳ ಸಂಬಂಧ ಒಂದು ಜನ್ಮದಲ್ಲವ, ಜನ್ಮ ಜನ್ಮಾಂತರದ್ದು. ಕೈ ಕೊಡೋದಷ್ಟು ಸುಲಭವಾಗಿ ಅದನ್ನ ಬಿಟ್ಬಿಡೋಕ್ಕಾಗಿಲ್ಲ. ಗೊತ್ತೈತೆ? ಬಯಸಿ ನಿನ್ನ ಪಡ್ತೀನಿ, ಆಟ ಒಂದು ಸುಲಭವಾಗಿ ಬಿಟ್ಬಿಡ್ತೀನ? ನೀನು ಈ ಮನೆಗೆ ಯಾವಾಗ ಬರ್ತೀಯೋ ಅಂತ ನಾನು ಚಾತಕ ಪಕ್ಷಿಯಂಗೆ ಕಾಯ್ತಾ ಇದ್ದೆ ಅಲ್ಲವಾ? ನನಗೋಸ್ಕರ ಮಗಿನೇ ಬೇಡ ಅಂತ ಅನ್ಕೊಂಡಿದ್ಯಂತೆ. ಅವಾಗ ನೋವಾಯ್ತದೆ ಅಂತ ಇಂಥ ದೊಡ್ಡ ನಿರ್ಧಾರ ತಕ್ಕೊಂಡಿದ್ಯೇನವ? ಅವ್ವ, ನಿನ್ನ ನಂಬಿಕೆ ಉಳಿಸ್ಕೊಳ್ಳೋದೇ ಮುಖ್ಯ ಆಗಿತ್ತು ಅವ್ವ ನನಗೆ. ಅಯ್ಯೋ ಅದಕ್ಕೆ ಈಗ ಯಾಕೆ ಆ ಮಾತೆಲ್ಲ? ಅತ್ತೆ, ನಮ್ಮ ಮನೆ ಮಗಳು ಮನೆಗೆ ಬಂದಾಯ್ತಲ್ಲ, ಇನ್ನೇನೇ ಇದ್ರೂ ಈ ಮನೆ ಖುಷಿನ ಉಳಿಸ್ಬೇಕಷ್ಟೆ. ಸರಿಯಾಗಿ ಹೇಳಿದೆ ಸ್ನೇಹ. ನಾನು ನೀನು ಮನೇಲೇ ಇದ್ರು ಅತ್ತೆಗೆ ಮಗಳ ಸ್ಥಾನ ತುಂಬಕ್ಕಾಗಲಿಲ್ಲ ನೋಡು. ವಸು, ನಿಂಗೆ ಏನೇ ಬೇಕಿದ್ರು ನೀನು ನನ್ನ ಕೇಳು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಅಂದಾಗೆ ನಿನ್ನ ಮಗುಗೆ ನಾನೇ ಸೋದರತ್ತೆ, ಗೊತ್ತಾ? ಅದಕ್ಕೆ ನೀವು ನನ್ನ ರೂಮಲ್ಲೇ ಇರ್ಬೋದು. ನೋಡಿ ಅತ್ತೆ, ಸ್ನೇಹ ಹೇಗೆ ಹೇಳ್ತಿದ್ದಾಳೆ ಅಂತ. ಯಾಕೆ? ನಾನೇನು ಹೇಳಿದೆ? ಅಲ್ಲ ಪಾಪ, ಅತ್ತೆ ನಿನ್ನ ಪರೀಕ್ಷೆಗೆ ಚೆನ್ನಾಗಿ ಓದಬೇಕು ಅಂತ ಎಷ್ಟೆಲ್ಲ ಓದಾಡ್ತಿದ್ದಾರೆ. ನೀನು ನೋಡಿದ್ರೆ ವಸುನ ನಿನ್ನ ರೂಮಿಗೆ ಕರ್ಕೊಂಡು ಹರಟೆ ಹೊಡೆಯೋದಕ್ಕೆ ಯೋಚನೆ ಮಾಡ್ತಿದ್ಯಾ? ಹೌದವ ಸ್ನೇಹ, ನಿನ್ನ ಪರೀಕ್ಷೆ ಮುಗಿಯೋ ಗಂಟ ವಸು ಜವಾಬ್ದಾರಿ ನಂದು ರಾದಂದು. ನಿನ್ನ ಪರೀಕ್ಷೆ ಮುಗಿದ್ಮ್ಯಾಕೆ ನೀನೇ ಅವಳನ್ನ ನೋಡ್ಕೊಳ್ವಂತ. ಹೋಗವ ಸ್ನೇಹ, ಪರೀಕ್ಷೆಗೆ ಸಮಯ ಕಡಿಮೆ ಆಯ್ತು, ನೀನು ಓದ್ಕೋಬೇಕು. ಬಸ್ಸು ನಡಿಯವ, ಆಗ್ಲಿಂದ ನಿಂಗು ಕುಂತು ಕುಂತು ಬೆನ್ ಬಿಗಿ ಬಿದ್ದಿರ್ತೈತೆ. ಬಸ್ಸಿ ಮನಿಕ ನಡಿ, ಬಾ ಹುಷಾರು. ಬಾಸ್ ಸೌತಿ ಮಗಳೇ, ಇವತ್ತು ನಿನ್ನನ್ನು ಸೀಸೆನಾಗ ಹಾಕಿ ಅಮಾವಾಸ್ಯೆ ದಿನ ಕರಕ್ ಬಿಡೋದೆಯ. ಚಾಮುಂಡಮ್ಮ, ಈ ದೆವ್ವದ ಕಾಟದಿಂದ ನನ್ನ ಕಾಪಾಡಮ್ಮ. ರಾತ್ರಿ ಅಂತೂ ನಂಗೆ ನಿದ್ದೆ ಬರೋಕ್ಕಿಲ್ಲ. ಈಗಲೇ ಕಣ್ ತುಂಬ ನಿದ್ದೆ ಮಾಡ್ಕೊಂಡ್ಬಿಡ್ತೀನಿ. ಕಾಪಾಡ್ತಾಯಿ.
ಮಾಡಬೇಡ, ನಾನೇನು ಮಾಡಬೇಡ, ಕೈ ಮುಗಿತೀನಿ, ನನ್ನ ಬಿಟ್ಬಿಡು. ನನಗೆ ಮಾಟ ಮಾಡಿಸಿ ನನ್ನ ಆತ್ಮನ ಕರಗ್ಸಕ್ಕೆ ನೋಡ್ತೀಯಾ? ಇಲ್ಲ ಇಲ್ಲ ಇಲ್ಲ, ನಾನು ಮಾಡಲಿಲ್ಲ, ಬಿಟ್ಬಿಡು ಬಿಟ್ಬಿಡು. ಅಲ್ಲಿ ಗಂಟ ನಿನ್ನ ಉಸಿರಾಡಕ್ಕೆ ಬಿಟ್ರೆ ಅಲ್ವೇ? ಇಲ್ಲ ಸರ್, ಬಿಟ್ಬಿಡು ಬಿಟ್ಬಿಡು. ಸಾಯಿಸ್ಬಿಡ್ತೀನಿ ನಿನ್ನ. ಮಾಡೋಕ್ಕಿಲ್ಲ, ಬಿಟ್ಬಿಡು ಸರ್. ಕನಸ ಎಷ್ಟು ಭಯಂಕರವಾಗೈತೆ. ಇಂತಿಟ್ಟ ಹಾಕ್ಬಿಟ್ರೆ ಇಲ್ಲ ಇಲ್ಲ, ಇದಕ್ಕೆಲ್ಲ ಕಾರಣ ಆ ಪುಟ್ಟಕ್ಕನೆ. ಅವಳು ಮಾಟ ಮಾಡಿಸ್ಬಿಟ್ಟವಳೆ. ಅಪ್ಪ ಆಡಿದ ಮಾತು, ನಮ್ಮ ಅಕ್ಕ ಮಾಡಿದ ಪಲಾವು ಸೂಪರು, ತುಂಬಾ ಚೆನ್ನಾಗಿರುತ್ತೆ. ಬನ್ರಿ ಅಕ್ಕ, ಬನ್ರಿ ಅಣ್ಣ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ರುಚಿ ನೋಡಿ ಬನ್ನಿ. ಗಿಡದಲ್ಲಿ ಬಿಡೋ ಹೂ ಚೆನ್ನ, ನಮ್ಮ ಅಕ್ಕನ ಕೈಯಲ್ಲಿ ಮಲ್ಲಿಗೆ ಇಡ್ಲಿ ಚೆನ್ನ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅಕ್ಕಂದ್ರ ಅಣ್ಣಂದ್ರ, ನಮ್ಮಲ್ಲಿ ಬಿಸಿ ಬಿಸಿಯಾದ ರುಚಿಯಾದ ಇಡ್ಲಿ, ವಡೆ, ಸಾಂಬಾರ್, ಪುಳಿಯೋಗರೆ ಎಲ್ಲ ಸ್ಪೆಷಲ್ ಆಗಿ ಸಿಗುತ್ತೆ. ಒಂದು ಸಲ ತಿಂದ್ರೆ ಸಾಕು, ಮತ್ತೆ ನಮ್ಮ ಅಂಗಡಿಗೆ ಹುಡ್ಕೊಂಬರ್ತೀರಾ. ಬನ್ನಿ ಅಣ್ಣ, ಬನ್ನಿ ಅಕ್ಕ, ಒಂದ್ಸಲ ತಿಂಡಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅಕ್ಕ, ಬನ್ರಿ ಅಕ್ಕ. ಚೋಟು ಸಾಕು ಕಣೋ, ಹಿಂಗೆಲ್ಲ ಕರೆದ್ರೆ ಜನ ಬರಾಕಿಲ್ಲ. ಊಟ ಸಂದಾಗಿದ್ರೆ ಅವರೇ ಹುಡಿಕೊಂಬರ್ತಾರೆ. ಇದೇ ಅಕ್ಕ ಅದ್ರ ಲಾಜಿಕ್ಕು. ನಮ್ಮಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ನಾವೇ ಹೇಳ್ಬೇಕು ಅಲ್ವಾ? ತಳ್ಳೋ ಗಾಡಿಲಿರೋ ಗಮ್ಮತ್ತು ತಿಂದೇ ಇರೋನ್ಗೆ ಏನ್ ಗೊತ್ತು ಬಿಡಕ್ಕ. ಅದಕ್ಕೆ ಹಿಂಗ ಕೂಗೋದು? ಇದನ್ನ ಕೂಗೋದು ಅನ್ನಲ್ಲ ನಮ್ ಕಡೆ, ಇನ್ನ ಕಿಚ್ಚೋದು ಕೂಗೋದು ಅಂತಲೇ ಕರೆಯೋದು. ಅಕ್ಕ, ನೀನ್ ಬಿಸ್ನೆಸ್ ಅಲ್ಲಿ ತುಂಬಾ ಹಿಂದೆ ಇದ್ಯಾ. ಇದನ್ನ ಪ್ರಮೋಷನ್ ಅಂತಾರೆ. ಅಂದ್ರೆ ಪ್ರಾಡಕ್ಟ್ ಪ್ರಮೋಷನ್. ಅದೇ ಅಕ್ಕ, ಪ್ರಾಡಕ್ಟ್ ಪ್ರಮೋಷನ್ ಅಂದ್ರೆ ನೀನ್ ಮಾಡಿರೋ ತಿಂಡಿಗಳನ್ನ ಹೋಗ್ಲಿ 4 ಜನಕ್ಕೆ ಕೇಳಿದ್ರೆ ಆ 4 ಜನ 40 ಜನಕ್ಕೆ ಕೇಳ್ತಾರೆ. ಈಗ 40 ಜನ 4,000 ಜನಕ್ಕೆ ಕೇಳಲಿ ಅನ್ನೋದೇ ಇದ್ರ ಉದ್ದೇಶ. ಆಯ್ತಪ್ಪ, ನಿನ್ ಬಾಯ ಅರ್ಕೆ ಹಂಗೆ ಹಾಕಿ. ಆಗತ್ತೆ. ಅಕ್ಕ, ನಿಂಗ್ ಮದ್ವೆ ಆಗಿದ್ಯಾ? ಅಕ್ಕ, ಮದ್ವೆ ವಿಷಯಕ್ಕೂ ಅಡ್ಗೆಗೂ ಸಂಬಂಧ ಇದೆ. ಸಂಬಂಧನಾ? ಮದ್ವೆ ಆಗಿರೋರು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಕೆಲವ್ರಿಗೆ ನಂಬಿಕೆ. ನೀನದ್ನ ಸುಳ್ಳು ಮಾಡಿದ್ಯಾ ಅಕ್ಕ? ನೀನ್ ಮದ್ವೆ ಆಗೋ ಹುಡ್ಗ ಅದೇನ್ ಪುಣ್ಯ ಮಾಡಿದ್ನೋ. ಆಹಾ, ದಿನಾಗ್ಲೂ ವೆರೈಟಿ ತಿಂಡಿ. ಏ ತರ್ಲೆ ತಿಮ್ಮಣ್ಣ. ನಿಂಗೆ ಬಾಯ್ ಫ್ರೆಂಡ್ ಇದ್ದಾರಾ? ಫ್ರೆಂಡಾ? ಊರ್ನಾಗ ಅವಳೆ. ನಾನ್ ಕೇಳಿದ್ದು ಜಡೆ ಫ್ರೆಂಡ್ ಅಲ್ಲ, ಬಾಯ್ ಫ್ರೆಂಡು. ನೀನ್ ಹೀಗೆ ಮಾತಾಡ್ತಿರೋ, ಊಟ್ನಾಗೆ ಮೆಣಸಿನ್ಕಾಯಿ ಹಾಕಿ ಚೋಟ್ ಮೆಣಸಿನ್ಕಾಯಿ ತಿನ್ಸ್ಬಿಡ್ತೀನಿ. ಅಯ್ಯೋ, ಬಾಯ್ ಫ್ರೆಂಡ್ ಸಿಗ್ಲಿಲ್ಲ ಅನ್ನೋ ಕೋಪಕ್ಕೆ ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾಕ? ಅಕ್ಕ, ನಿನ್ಗೂ ಒಬ್ಬ ಬಾಯ್ ಫ್ರೆಂಡು ಬಂದೇ ಬರ್ತಾನೆ, ನೋಡ್ತಿರೋ. ಯಾತವ ಹೇಳ್ಕೊಳ್ಳಿ, ನನ್ನ ಕಷ್ಟನ ಯಾತವ ಹೇಳ್ಕೊಳ್ಳಿ. ಅಪ್ಪ, ನನ್ ಮುಚ್ಚಿಡ್ದಂಗೆ ಆಯ್ತೈತೆ. ರಾಜ್ ಬೀದಿನಾಗೆ ಕಂಟ್ಲು ಹರ್ಕೊಂಡು ಕೂಕೊಂಡ್ ಬರ್ತಾ ಇದ್ರು. ರಾಜವ್ವ, ನಿನ್ಗೇನಾಯ್ತವ ಅಂತ ಕೇಳೋರಿಲ್ವಲ್ಲ. ಅಯ್ಯೋ, ನನಗೆ ಗೊತ್ತೈತೆ ಅದೆಲ್ಲ ನನ್ನ ಸೌತಿತೆ ಕೆಲಸ. ಕೊಳ್ಳಗಾಲಕ್ಕೆ ಹೋಗಿ ಕೊಳ್ಳಿದ್ದೇವಲ್ಲ ನನ್ನ ಮನೆನಾಗ ಬಿಟ್ಬಿಟ್ಟವಳೆ. ಅಯ್ಯೋ ದೇವ್ರೆ, ನಿನ್ ಮುಂದೆನೆ ದೇವದ ಆಟ ನಡೀತೈತೆ. ಸುಮ್ಕೆ ಕುಂತಿದ್ಯಲ್ಲ, ನಾನು ಏಟ್ಗಿತ ದೇವಿಪುರ ಚಾಮುಂಡವ್ವ ಅಂತ ಬೇಡ್ಕೊಂಡಿದ್ದೀನಿ. ನೀನು ನನ್ನ ಸಹಾಯಕ್ಕೆ ಬಂದಿಲ್ಲ. ಇರ್ಲಿ ಬಿಡು, ಇರ್ಲಿ ಬಿಡು. ಅಯ್ಯೋ, ನಾನು ಯಾತವ ಹೇಳ್ಕೊಳ್ಳಿಲ್ಲ, ನನ್ನ ಕಷ್ಟವ ನನ್ಗೆ ಆಯ್ತಿಲ್ಲಪ್ಪ, ಆಯ್ತಿಲ್ಲ. ಪುಟ್ಟಕ್ಕ, ಏನ ಸೌತಿ ಬಾರ ಆಚೆಗೆ. ಹೋದ್ರೆ ದಯ ಬಂದ್ಬಿಡ್ತೈತಿ. ಬೇಡ
ಹೊಸಿ ಮರ್ವದೆಯಿಂದನೇ ಮಾತಾಡ್ಸವ. ಪುಟ್ಟಕ್ಕ ಪುಟ್ಟಕ್ಕ ಬಾರವ ಇಲ್ಲಿ. ಯಾರು? ಏನ್ ಪುಟ್ಟಕ್ಕ, ನನ್ನ ಗಂಡಂಗೆ ಮಾಟ ಮಾಡ್ದಂಗೆ ನಿನ್ ಮಗಳ ಆತ್ಮಕ್ಕೂ ಮಾಟ ಮಾಡಿಸ್ಬಿಟ್ಟು ನನ್ನ ತವ ಚೂ ಬಿಟ್ಬಿಟ್ಟಿದ್ಯಾ? ಏಯ್, ತಾವು ಕೆಟ್ಟಿದ್ರೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊ. ಅದು ಬಿಟ್ಟು ಇಲ್ಲಿ ಬಂದು ಪುರಾಣ ಬಿಡಬೇಡ. ಪುಟ್ಟಮ್ಮೆ ನಡಿ ಪುಟ್ಟಮ್ಮೆ, ಹೊರಗಡೆ ಸಾನೆ ಕೆಲಸ ಆಯ್ತು. ನನ್ಗೆ ಗೊತ್ತು ಇದ್ರಾಗ ನಿನ್ ಕೈ ವಾಡನು ಐತೆ ಅಂತ. ವಿಷಯ ಹೇಳಂಗಿದ್ರೆ ನೇರವಾಗಿ ಹೇಳು, ಹೆಚ್ಚಿಗೆ ಮಾತಾಡಬೇಡ. ನಾನು ನೇರವಾಗಿ ಹೋಗ್ಬಿಡ್ಲಿ ಅಂತಾನೆ ಮಾಟ ಮಾಡಿಸಿರೋದು. ನನಗೆ ಗೊತ್ತಿಲ್ವಾ? ದೂಪ್ನಲ್ಲಿ ದೋರಪ್ಪ ಕೊಟ್ಟರು ನಿಂಬೆಹಣ್ಣು ಕೆಲಸ ಮಾಡ್ತಿಲ್ಲ. 2 ಕೋಳಿ 1 ಮರಿ ಹೊಡೆದ್ರು ದಯ ನಾನು ಬಿಟ್ಟೋಯ್ತಿಲ್ಲ. ಇನ್ನದೆಂತ ಮಾಟ ಮಾಡಿಸಿರ್ಬೇಕು ನನಗೆ ಗೊತ್ತಾಗಕ್ಕಿಲ್ವಾ? ಪುಟ್ಟವೇ, ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ. ಇವಳು ಮಾಡಿರೋ ಪಾಪಗಳೇ ದೆವ್ವಾಗಿ ಕಾಡ್ತಿರ್ಬೇಕು. ಏ ಗೋಪಾಲಯ್ಯ, ಕಾಡ್ತಿರೋದು ನಾನು ಮಾಡಿರೋ ಪಾಪ ಪುಣ್ಯಗಳಲ್ಲಯ್ಯ. ನಿನ್ ಮಗಳು ಚಾಲ ಮಧ್ಯರಾತ್ರಿ ಬಂದು ಕಲೆ ತಟ್ಟಾಳೆ. ಮಲ್ಗಿದ್ರೆ ಕನ್ಸ್ದಾಗ ಬರ್ತಾಳೆ, ಮಾತಾಡಿದ್ರೆ ಕುತ್ಕೈ ಸಿಗ್ತಾಳೆ. ನಿನ್ ಮಗಳಿಂದ ನನಗೆ ನಿದ್ದೆ ಇಲ್ಲ, ಊಟ ಇಲ್ಲ. ಅಯ್ಯೋ, ನೋಡು ನೋಡು ನನ್ನ ಕಣ್ಣು ಹೆಂಗೆ ಊದ್ಕೊಂಡೈತೆ ಅಂತ ನೋಡು ಪುಟ್ಟಕ್ಕ. ಪುಟ್ಟಮ್ಮೆ, ಇದೆಲ್ಲ ಇವಳು ಮಾಡಿರೋ ಕರ್ಮ ಅನುಭವಿಸ್ಲು ಬಿಡು. ಯಾರ ಮಾತು ಕೇಳದೆ ನಾನೇ ಸರಿ ಅಂತ ಮೆರೀತಿದ್ದಲ್ಲ, ದೇವರು ಸರಿಯಾಗಿ ಪಾಠ ಕಲ್ಸೋದು. ಸುಮ್ಕಿರಯ್ಯ ಪುಟ್ಟಕ್ಕ, ಹೊಸಿ ನೀನಾದ್ರೂ ನನ್ನ ಮಾತು ಕೇಳು. ಬೇಡ ಪುಟ್ಟಮ್ಮೆ, ಅವಳು ಮಾತು ಕೇಳಬೇಡ. ನಡಿ ಒಳಕ್ಕೆ. ನಡಿ ಅಂದ್ರೆ ನಡಿಬೇಕು. ನಡಿ. ಈಟೊಂದು ಬೇಡ್ಕಂತ ಇದ್ರು ಹಂಗೆ ಹೋಯ್ತಿದ್ದಿಲ್ಲ. ಸೌತಿ ಬುದ್ಧಿ ತೋರಿಸ್ಬಿಟ್ಟೆ ನೋಡು. ಈಟ್ ಬೇಡ್ಕಂತ ಇದ್ರು ಹೋಯ್ತಾನೆ ಇದ್ಯಾ? ತೆಪ್ಪಾಯ್ತು ಪುಟ್ಟಕ್ಕ, ನಾನು ನಿನಗೇನು ಅನ್ನಕ್ಕಿಲ್ಲ. ನಾನು ನಿನ್ನೇನಾದರೂ ಅಂದ್ಬಿಟ್ರೆ ನಿನ್ನ ಮಗಳು ನಾನು ರಕ್ತ ಕಕ್ಕೊಂಡು ಸಹಾಯ ಮಾಡ್ಬಿಡ್ತಾಳೆ. ಇಲ್ಲ, ನಾನು ನಿನ್ನೇನು ಅನ್ನಕ್ಕಿಲ್ಲ. ಇಲ್ಲ ಸಣ್ಣ ಮಾವನ್, ನಾನು ಏನು ಅನ್ನಕ್ಕಿಲ್ಲಮ್ಮ, ಏನು ಅನ್ನಕ್ಕಿಲ್ಲ. ಪುಟ್ಟಕ್ಕ, ಊಟ ಮಾಡಿ ನೀರು ಕುಡ್ದು ಕಾಲನೇ ಆಗೋಗೈತೆ. ಆಯ್ತಿಲ್ಲ ಪುಟ್ಟಕ್ಕ, ಆಯ್ತಿಲ್ಲ. ನನ್ನ ಪಿರಾಣನೇ ಓದಂಗೆ ಆಯ್ತಾಯ್ತು. ಪುಟ್ಟಕ್ಕ, ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ, ಮಾಟ ತೆಗೆಸ್ಬಿಡು ಪುಟ್ಟಕ್ಕ, ತೆಗೆಸ್ಬಿಡು ಪುಟ್ಟಕ್ಕ. ಪುಟ್ಟಮ್ಮೆ, ಇವಳು ಮಾತು ನಂಬೇಡ. ಈಗ ನೀನು ಹೊರಕಂಡವಳಲ್ಲ, ಬಿಟ್ಬಿಡು ಅವಳನ್ನ. ನೆಲಕ್ಕೆ ಬಿದ್ದರೆ ಏಟಾಯ್ತದ, ಆವಾಗ ಎದ್ದೋಳ್ತಾಳೆ. ಅಯ್ಯೋ, ಏನು ಅಂತ ಮಾತಾಡ್ತೀಯ? ಹೋಗು, ಹೊಸ ನೀರು ತಗೋಬ ಹೋಗು. ರಾಜುವಾ ತಾಯಿ ಮಗು ಆರೋಗ್ಯ ಆರೈಕೆ. ಗರ್ಭಿಣಿಯರು ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಗರ್ಭಾವಸ್ಥೆಯಲ್ಲಿ ಸಮತೋಲಿತ ಆಹಾರವನ್ನು ಸೇವಿಸುವುದು ಅತ್ಯಗತ್ಯ. ಆಹಾರವು ವಿವಿಧ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಒಳಗೊಂಡಿರಬೇಕು. ಕೇಳಿಸ್ಕೊಂಡ್ರ ಅದಕ್ಕೆ? ನೀವು ನಿಮ್ಮ ಅತ್ತೆ ಮನೇಲಿ ಏನು ತಿಂತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ನಾವೇನೇ ಕೊಟ್ಟರು ಬೇಡ ಅಂದರೆ ತಿನ್ನಲೇಬೇಕು. ನಾನು ಕೇಳ್ತೀನಿ, ಆದರೆ ಮೇಲ್ಮೇಲೆ ಹಾಲು, ಜ್ಯೂಸು, ಹಣ್ಣು, ಬೈಕೆ ತಿಂಡಿ ಇದನ್ನೆಲ್ಲ ತಿಂತಾ ಇದ್ರೆ ಮಗು ದಪ್ಪ ಆಗೋದಲ್ಲ, ನಾನು ದಪ್ಪ ಆಗ್ಬಿಡ್ತೀನಿ ಅಷ್ಟೇ.
ಅದಕ್ಕೆ ಅದೇನು ಪರವಾಗಿಲ್ಲ, ನೀವೇನೇ ತಿಂದರೂ ನನಗೆ ನನ್ನ ಸೊಸೆ ತಿಂದಷ್ಟೇ ಖುಷಿ. ಈಗ ನೆಕ್ಸ್ಟ್ ಪಾಯಿಂಟ್, ಗರ್ಭಿಣಿ ಮಹಿಳೆಯರು ಯಾವಾಗಲೂ ಸಕ್ರಿಯರಾಗಿರಿ. ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ವ್ಯಾಯಾಮ ಮಾಡುವುದರಿಂದ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದನ್ನ ನನ್ಕಿಂತ ಜಾಸ್ತಿ ನೀನು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಯೋನ್ ನಡೆಸ್ತಾ ಇದ್ದೀರಿ ಇಬ್ರುವೆ? ಅವ್ವ, ನಿನ್ಕಿಂತ ಜಾಸ್ತಿ ನಿನ್ನ ಸೊಸೆಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ದಿಟ 7 ದಿವಸ ಇವಳಿನ್ಲೆಯ ನಮ್ಮನೆ ಒಂದು ತಳಬದಿಗೆ ಬಂದಿರೋದು. ಈಟ್ ದಿನದಿಂದ ನಾನು ಕಾಪಾಡ್ಕೊಂಡು ಬಂದಿರೋ ನಮ್ಮ ಮನೆತನದ ಗೌರವ, ನಮ್ಮ ಸಂಸ್ಕಾರ, ಆಚಾರ, ಈಚಾರ, ನಮ್ಮ ಸಂಸಾರದ ಸುಖ ಸಂತೋಷ ಎಲ್ಲನೂ ಕಾಪಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದು ನಾನಾದ್ಮ್ಯಾಕೆ ಸ್ನೇಹನಿಂದ ಮಾತ್ರ ಸಾಧ್ಯ. ನನ್ನ ಸೊಸೆಗೆ ಬರೀ ಪಿರುತಿ ಮಾಡೋದು ಆಟೆ ಅಲ್ಲ, ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ದನಿ ಎತ್ತಿ ಸರಿಯಾದ ನಿರ್ಧಾರ ತಗೊಳ್ಳೋದು ಗೊತ್ತು. ಅತ್ತೆ, ಹೌದು ಸ್ನೇಹ, ಇದ್ಯಾವುದನ್ನು ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ. ನ್ಯಾಯ ಅನ್ನೋ ತಕಡಿಲಿ ನನ್ನ ಸೊಸೆ ಅಪ್ಪಯ್ಯನೂ ಬಿಟ್ಟೋಳಲ್ಲ. ನಾನು ಆಟೆ ನ್ಯಾಯ ಅನ್ನೋ ಇಸಿಯ ಬಂದ್ರೆ ಯಾರನ್ನೂ ಬಿಡೋಳಲ್ಲ. ನೀನು ಹಂಗೆಯ. ಪಂಚಾಯತಿನಾಗೆ ನನ್ನ ಬಿಟ್ರೆ ಸರಿಯಾಗಿ ನ್ಯಾಯ ಕೊಡಕ್ಕಾಗೋದು ನೀನ್ ಒಬ್ಳಿಗೆಯ ಸ್ನೇಹ. ನಾನಾದ್ಮ್ಯಾಕೆ ಆ ಕುರ್ಚಿ ನಿನಗೆ ಸೇರ್ಬೇಕಾದ್ದು. ನೀವು ಹೇಳಿದ ಮಾತಿಗೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೇಳೋ ಪ್ರಕಾರ ನಾನು ನೀವು ಇಬ್ರು ಸಮಾನೇಯ. ವಾದಂಡ ಬಂದೆ ಮರೆ ನೀವು ಕೇಳಿದಿರ ಲೆಕ್ಕ ಪುಸ್ತಕಗಳು ಎಲ್ಲ ತಗೊಂಡಿದ್ದೀನಿ ಮರೆ. ಸ್ನೇಹ, ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಿ ಅನ್ನೋದಷ್ಟೇ ನಿನಗೆ ಗೊತ್ತು. ಆದ್ರೆ ಬಡ್ಡಿ ದುಡ್ಡು ಎಲ್ಲಿ ಹೋಗ್ತೈತೆ, ಏನಾಗ್ತೈತೆ, ಇದು ಎಲ್ಲನೂ ನಿಂಗೆ ಗೊತ್ತಾಗ್ಬೇಕಲ್ವೇ? ಬಾಯ್. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವೇ ಸ್ನೇಹ? ಅತ್ತೆ, ನೀವು ನನ್ನ ಹೆಸರಲ್ಲಿ ಯಾವಾಗ ಬಡ್ಡಿ ವ್ಯವಹಾರ ಬಿಡ್ತೀನಿ ಅಂತ ನಿರ್ಧಾರ ತಗೊಂಡ್ರೋ ಆಗಲೇ ನನಗೆ ಅರ್ಥ ಆಯ್ತು ನೀವು ನನ್ನ ಮೇಲೆ ಎಷ್ಟು ಗೌರವ ಇಟ್ಟಿದ್ದೀರಾ ಅಂತ. ಈಗಿರೋ ಜವಾಬ್ದಾರಿಗಳೇ ಸಾಕು ಅತ್ತೆ. ಹಾಗೆ ನೀವು ಬಡ್ಡಿ ವ್ಯವಹಾರ ಒಳ್ಳೆ ಉದ್ದೇಶದಿಂದನೇ ಮಾಡ್ತಿರೋದು ಅಂತ ನಂಗೆ ಅರ್ಥ ಆಗಿದೆ. ಇದೆಲ್ಲ ನಿಮಗೆ ಇರಲಿ. ಇದೆಲ್ಲ ನಿಂತವನೇ ಇರಲಿ. ಇದ್ರಾಗೆ ಎಲ್ಲ ವಿವರನೂ ಆಯ್ತು. ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡು ಕಾಪಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಅದು ಅಲ್ಲದೆ ಈ ಮನೆ ಸೊಸೆಯಾಗಿ ಇದನ್ನೆಲ್ಲ ತಿಳ್ಕೊಳ್ಳೋ ಹಕ್ಕು ನಿಂದೈತೆ. ನಾಳೆ ನಾನು ಹೋದ್ಮ್ಯಾಕೆ ಇದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಂದೆ ಅಲ್ವೇ? ಅತ್ತೆ, ನೀವು ಹೇಳಿದ್ನೆಲ್ಲ ತಿಳ್ಕೊತೀನಿ, ನೀವು ಹೇಳೋದೆಲ್ಲ ಮಾಡ್ತೀನಿ. ಆದರೆ ಪ್ಲೀಸ್ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡಿ. ಅತ್ತೆ ಸೊಸೆ ಅದೆಷ್ಟು ಒಂದಾಗ್ತಿರೋ ಹಾಗೆ ಬಿಡಿಸೋದು ಹೇಗೆ ಅಂತ ನನಗೆ ಗೊತ್ತು. ಹಾ ಅತ್ತೆ ಸೊಸೆ ಅಂದರೆ ಹಿಂಗಿರಬೇಕು ನೋಡಿ. ಸ್ನೇಹವ, ಅಮ್ಮವರು ಈಟು ವರ್ಷ ಮಾಡ್ಕೊಂಬಂದಿರೋ ಒಳ್ಳೆ ಕೆಲಸಗಳನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋದರೆ ಅದೆಷ್ಟೋ ಸಂಸಾರಗಳು ಉದ್ಧಾರ ಆಗ್ಬಿಡ್ತವೆ ಕಣವ. ಆದರೆ ಅತ್ತೆ, ನೀವು ಎಷ್ಟೇ ಸಹಾಯ ಮಾಡಿದ್ರು ಅದು ಬಡ್ಡಿ ದುಡ್ಡಿಂದನೇ ಅಲ್ವೇ ಅಂತ ಜನ ಮಾತಾಡ್ಕೊಳ್ಳೋ ಅವಕಾಶ ಇರುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನಮ್ಮಂಥವ್ರಿಗೆಲ್ಲ ಸರಿಯಾಗಿ ಅರ್ಥ ಆಗಬೇಕು. ಅದಕ್ಕೆ ನೀವು ಒಪ್ಪೋದಾದರೆ ಈ ಬಡ್ಡಿ ವ್ಯವಹಾರನ ನಾವು ಕಾನೂನು ಪ್ರಕಾರನೂ ಮಾಡ್ಬೋದು. ಏನಂತೀರಾ?